ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದದ ಕಿಚ್ಚು ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸರ್ವೆ ಆಕ್ಟ್ ಮೀರಿದ್ದಾರೆ. ಶಂಕರ ಹೊಂಡ ಆಸಾರ್ ಕೊಂಡ ಮಾಡಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಾಂಬೆ ಗೆಜೆಟಿಯರ್ ಪ್ರತಿ ಸಿಕ್ಕಿದೆ. ಸರ್ಕಾರ ಸರಿಯಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಪುಷ್ಕರಣಿಯನ್ನ ಮುಚ್ಚಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ. ಪುಷ್ಕರಣಿ ಮುಚ್ಚಿದ್ದನ್ನ ಸಹಿಸೋದಕ್ಕಾಗಲ್ಲ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಈ ಪುಷ್ಕರಣಿ ವಿವಾದ ಈಗ ತಾರಕಕ್ಕೇರಿದೆ. ಮುಂಜಾಗ್ರತಾ ಕ್ರಮವಾಗಿ 1500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ನಿಷೇಧಾಜ್ಞೆ ಜಾರಿ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆಗಳು, ಧರಣಿಗಳು ನಡೀತಾ ಇದೆ. ಅಲ್ಲಿ ಹಾಕಿರುವಂತಹ ರಸ್ತೆ, ಆ ರಸ್ತೆಯನ್ನ ಕಿತ್ತಾಕ್ತೀವಿ ಅಂತ ಹೇಳಿದ್ರು ಹಿಂದೂ ಪರ ಸಂಘಟನೆಗಳು. ಇದೇ ವಿಚಾರದ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡಿದರು. ಅದನ್ನ ಪುಷ್ಕರಣಿ ವಿವಾದದಲ್ಲಿ ಆರ್ಕಿಯಾಲಜಿಕಲ್ ಆಕ್ಟ್ ಏನಿದೆ, ಸರ್ವೆ ಆಕ್ಟ್, ಅದನ್ನ ಮೀರಿ ಅಲ್ಲಿ ಇದ್ದಂತ ಭವಾನಿ ಶಂಕರದ ಆ ಹೊಂಡ ಏನಿದೆ ಅದನ್ನ ಆಸಾರ ಹೊಂಡ ಅಂತ ಮಾಡಿದ್ರು. ಆಸಾರದಿಂದ ಇಟ್ಕೊಂಡು ಅಲ್ಲಿ ಒಂದು ಬಾಂಬೆ ಗೆಜೆಟಿಯರ್ ಒಂದು ಇದು ಸಿಕ್ಕಿದೆ ಅಂತ ನನಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಸರಿಯಾಗಿ ಸರ್ಕಾರ ವೆರಿಫೈ ಮಾಡಬೇಕು. ಅಲ್ಲಿದ್ದಂತ ದೇವಸ್ಥಾನವನ್ನು ಕೂಡ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಆ ಹೊಂಡವನ್ನ ಮುಚ್ಚಿ ಈಗ ರಸ್ತೆ ಮಾಡಿದ್ದಾರೆ. ಆ ಪುಷ್ಕರಣಿಯನ್ನ ಮುಚ್ಚಿ ಇದು ಮಾಡಿದ್ದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ತುಷ್ಟೀಕರಣದ ಪರಾಕಾಷ್ಠೆ ಕಾಂಗ್ರೆಸ್ ಪಾರ್ಟಿ. ಪುಷ್ಕರಣಿ